ಆರಾಮಾಗಿ ಬೆಳಿಬೋದು, ನಮ್ಮ ಖರ್ಚು ಕಡಿಮೆ ಆಗ್ತದೆ, ಅದರಿಂದ ಬಂದು ಲಾಭ ಬರ್ತದೆ ಅನ್ನೋಂಥ ಮಾತು. ಹೌದು, ಸರಿ ಅದು ತಪ್ಪಂತ ಯಾರೂ ಹೇಳೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಲ್ಲೇ ಇದು ಪರಿಹಾರನ ಅವ್ರಿಗೆ ಗೊತ್ತದ, ಇದು ಪರಿಹಾರ ಅಲ್ಲ ಅಂತೇಳಿ. ಯಾಕಂದ್ರೆ ಈಗ ನಮ್ಮ ದೇಶದ ಭೂಮಿಗಳೆಲ್ಲ ಹೆಚ್ಚು ಕಡಿಮೆ ನೀರಾವರಿ ಭೂಮಿಗಳು ಗಬ್ಬೆದ್ದು ಹೋಗಿದ್ದಾವೆ. ಹೆಚ್ಚು ಕಡಿಮೆ ಅದರಲ್ಲಿ ಗೊಬ್ಬರ ಹಾಕಿ 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 ನಮ್ಮ ಭೂಮಿಯ ಶಕ್ತಿಯನ್ನು ಕಳ್ಕೊಂಡು ಮಣ್ಣು ಶಕ್ತಿ ಇಲ್ಲ, ಅಷ್ಟು ಬೆಳೆ ಬರೋದಿಲ್ಲ. ಮತ್ತು ಅದಕ್ಕಾಗಿ 2-3 ವರ್ಷ ವೇಟ್ ಮಾಡಬೇಕು, ಭೂಮಿ ಒಗಿಬೇಕು, ಬಿಸಿಲಿಗೆ ತಿನ್ನಿಸ್ಬೇಕು, ಮಾಡಬೇಕು. 108 ಹೇಳ್ತಾರೆ ನಮ್ಮ ಅಗ್ರಿಕಲ್ಚರ್ ಅಭ್ಯಾಸ ಮಾಡಿದ ಜನ. ಬಾಳೆಕಾರವರು ಅದು ಹೇಳ್ತಾರೆ, ಇಲ್ಲಂತಲ್ಲ. ಆದರೆ 2-3 ವರ್ಷ ಅದು ತಡೆಯುವಂಥ ಶಕ್ತಿ ಅದನ್ನು, ಮತ್ತು ಅದು ನಂಬುವಂಥ ಸ್ಥಿತಿಯೊಳಗೆ ಇವತ್ತು ರೈತರದಾರ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಹಾಗಾದ್ರೆ ಮಾಡಬೇಕಾಗಿದ್ದೇನಾ? ಇದಕ್ಕೆ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಇದಕ್ಕೆ ಬೇಕಾದಂಥ ಮಾರ್ಕೆಟ್ ನಾವು ಮಾಡಬೇಕಾಗ್ಯದ. ಈಗಾಗಲೇ MS ಸ್ವಾಮಿನಾಥನ್ ಮಾಡಿದ ಹಸಿರು ಕ್ರಾಂತಿ ಮತ್ತು ವೈಟ್ ಅಂದರೆ ಹಾಲಿನ ಕ್ರಾಂತಿ ಮಾಡಿ, ಹಸಿರು ಕ್ರಾಂತಿ ಮಾಡಿದ್ದರ ಏನಪ್ಪ ಅಂದ್ರೆ ವೆಸ್ಟರ್ನೈಸ್ ಎಲ್ಲ ಔಷಧಿಗಳಾಗಿರ್ಬೋದು, ಪೆಸ್ಟಿಸೈಡ್ಸ್ ಅಂತ ಹೇಳಿದ್ವಿ ಈಗಾಗಲೇ, ಅಥವಾ ಗೊಬ್ಬರಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳು ಹಾಕುವಂಥದ್ದು, ಇದನ್ನೆಲ್ಲ ನಮ್ಮಲ್ಲಿ ನಮ್ಮ ಭೂಮಿಗೆ ತಿನ್ನಿಸಿ ನಮ್ಮ ಭೂಮಿ ಏನೋ ಬಲಿಷ್ಠ ಆದರೂ ನಮಗೆ ಬೆಳೆ ಬಂತು, ಅಡ್ಡಿ ಇಲ್ಲ. ಯಾಕಂದ್ರೆ ಈ ಪೂರ್ವದಲ್ಲೇ ಭೂಮಿ ಕಡಿಮೆ ಇತ್ತು, ಒಕ್ಕಲ್ತನ ಮಾಡೋರು ಸಾಕಷ್ಟು ಇದ್ರು ಸಹಿತ ನೀರಾವರಿ ಇರಲಿಲ್ಲ, ಹೀಗಾಗಿ ಬಡತನ ಇತ್ತು. ಯಾವ ಕಾಲಕ್ಕೂ ಬಡತನದ ರೈತಗೆ ನಾವು ತಿಳ್ಕೊಂಡಿದ್ವಿ ಹಿಂದೆ ಭಾಳ ಸಮೃದ್ಧಿಯಿಂದ ಇದ್ದರು ಅಂತೇಳಿ. ಹಾಗಾದರೂ ಅವತ್ತಿನ ಆಳರಸರು, ಇನ್ನುಳಿದವರು ಪಾಪ ರೈತನ ಹಠಭಾಗ್ಯನ ನೋಡ್ರಿ, ನಮ್ಮ ಅಶೋಕನ ಶಾಸನದಲ್ಲಿ ಬರ್ತದೆ ಹಠಭಾಗ್ಯನ ಅಂತೇಳಿ. ಅಂದ್ರೆ 1 ಕಿಲೋ ಬೆಳೆದಪ್ಪ ಅಂದ್ರೆ ಒಂದು ಏನೋ ಜೋಳ ಗೋಧಿ ಏನೋ ಬೆಳೆದ್ರೆ ಅದರ 8 ಭಾಗ ಮಾಡಿ 1 ಭಾಗ ರಾಜ ಕೊಡಬೇಕು. ಆ ಒಂದು ವೇಳೆ ಅದನ್ನು ಬೆಳೆದೇ ಇದ್ದಪ್ಪ, ಬೆರಳಿನ ಬೆಳೆ ಏನು ಅಂದರು ಅದನ್ನು ಮುಂದಿನ ವರ್ಷ ಮತ್ತೆ ಹಾಕಿ ಕೊಡಬೇಕು. ಇಂಥ ಅರಸರು ಇದು ಭಾಳ ನಮ್ಮ ಸುಶಿಕ್ಷಿತ ಒಳ್ಳೆಯ ಅರಸನ ರೂಲ್ಸ್ ಇದು. ಇನ್ನು ಉಳಿದ ರಾಜರಂತಿ ಖಡ್ಗ